ಸಂಘಕ್ಕೆ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘಕ್ಕೆ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಚುನಾವಣೆ ಕೊನೆಗೂ ಘೋಷಣೆಯಾಗಿದೆ. ಕಳೆದ 8 ವರ್ಷಗಳಿಂದ ಚುನಾವಣೆ ನಡೆಯದೆ ತೀವ್ರ ವಿವಾದಗಳಿಗೆ ಕಾರಣವಾಗಿದ್ದು, ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಚುನಾವಣೆ ನಡೆಸಲು ಸಂಘದ ಸದಸ್ಯರಲ್ಲಿಯೇ ತೀವ್ರ ಒತ್ತಡ ಇತ್ತು. ಆದರೂ ಚುನಾವಣೆ ನಡೆಯದೆ ತೀವ್ರ ಆರೋಪಗಳು ಕೇಳಿಬಂದಿದ್ದವು. ಇದೀಗ ಚುನಾವಣೆ ಘೋಷಣೆಯಾಗಿದ್ದು ನಾಮಪತ್ರ ಸಲ್ಲಿಕೆಯೂ ಆಗಿದೆ. ಆದರೆ ಈಗಲೂ ಹಲವು ಸದಸ್ಯರು ಮತ್ತೆ ಅವಿರೋಧ ಆಯ್ಕೆ ಮಾತುಗಳನ್ನಾಡುತ್ತಿದ್ದು, ಇವರು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವ ಕೆಲಸವನ್ನು ಯಾಕೆ ಮಾಡಲಿಲ್ಲ ಎಂದು ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಬಾಬು ಟಿಎಸ್ ಪ್ರಶ್ನೆ ಮಾಡಿದ್ದಾರೆ. ಕಳೆದ 8 ವರ್ಷಗಳಿಂದ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಚುನಾವಣೆ ನಡೆದಿಲ್ಲವಂತೆ. ಚುನಾವಣೆ ನಡೆಸುವಂತೆ ಆಗ್ರಹಿಸಿ ಸಂಘದ 150ಕ್ಕೂ ಹೆಚ್ಚು ಸದಸ್ಯರು ಕೇಂದ್ರ ಸಂಘದ ಮೇಲೆ ಒತ್ತಡ ಹೇರಿದ್ದರೂ ಯಾವುದೇ ಉಪಯೋಗವಾಗಿಲ್ಲವಂತೆ. ಅಲ್ಲದೆ ಹೊಸದಾಗಿ ಸಮಿತಿ ರಚನೆ ಮಾಡಿ ಪ್ರತಿ ತಾಲೂಕಿಗೂ ಒಂದು ಉಪಾಧ್ಯಕ್ಷ ಸ್ಥಾನ ನೀಡಿ ಪದಾಧಿಕಾರಿಗಳನ್ನು ಮಾಡಿ ಟರಾವು ಮಾಡಿದ್ದರೂ ಅದನ್ನು ತಿರಸ್ಕೃತ ಮಾಡಿರುವ ಈಗ ಅವಿರೋಧ ಆಯ್ಕೆ ಬಗ್ಗೆ ಮಾತನಾಡುತ್ತಿರುವುದು ವಿಪರ್ಯಾಸ ಎಂದು ಬಾಬು ಕಿಡಿಕಾರಿದ್ದಾರೆ. ಬಾಬು ಟಿಎಸ್ ಅವರು ಇಂದು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿ ಉಮೇದುವಾರಿಕೆ ಸಲ್ಲಿಸಿದ್ದು, ನ್ಯಾಯ ಗೆಲ್ಲಿಸಲು ಎಲ್ಲ ಸದಸ್ಯರು ಕೈ ಜೋಡಿಸುವಂತೆ ಕೋರಿದ್ದಾರೆ. ಈವರೆಗೂ ಇದ್ದ ಆಡಳಿತ ಮಂಡಳಿ ಯಾವುದೇ ಅಭಿವೃದ್ಧಿ ಮಾಡಿಲ್ಲ. ಜಿಲ್ಲಾ ಸಮಿತಿ ಎಲ್ಲಿದೆ ಎಂಬುದೇ ತಿಳಿಯದ ಸ್ಥಿತಿ ಈವರೆಗೂ ಇತ್ತು. ಈ ಸಂಬಂಧ ಕೇಂದ್ರ ಸಮಿತಿಗೆ ಮನವಿ ಮಾಡಿದರೂ ಉಪಯೋಗವಾಗಿರಲಿಲ್ಲ. ಚುನಾವಣೆ ನಡೆಸಲು ಅನೇಕ ಬಾರಿ ಮನವಿ ಸಲ್ಲಿಸಲಾಗಿತ್ತು. ಈಗ ಚುನಾವಣೆ ನಿಗದಿ ಮಾಡಲಾಗಿದೆ. ಈಗಲಾದರೂ ಚುನಾವಣೆ ನಡೆಸುತ್ತಿರುವುದಕ್ಕೆ ಸಂಬಂಧಿಸಿದವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಅವರು ತಿಳಿಸಿದರು. ಇಷ್ಟೇ ಅಲ್ಲ, ಹೇಳುವ ಹಾಲಿ ಆಡಳಿತ ಮಂಡಳಿ ಪದಾಧಿಕಾರಿಗಳು ಅವಿರೋಧ ಆಯ್ಕೆಗೆ ಎಲ್ಲಾ ಸದಸ್ಯರನ್ನು ಪರಿಗಣನೆಗೆ ಪಡೆದು ಯಾಕೆ ಪ್ರಯತ್ನಿಸಲಿಲ್ಲ ಎಂದು ಬಾಬು ಪ್ರಶ್ನಿಸಿದರು. ಈಗ ಚುನಾವಣೆ ಬೇಡ ಎನ್ನುವವರು ಈ ಹಿಂದೆ 150 ಸದಸ್ಯರು ಟರಾವು ಮಾಡಿ ಅನುಮೋದನೆಯಾಗಿದ್ದರೂ ಯಾಕೆ ತಿರಸ್ಕಾರ ಮಾಡಿದರು ಎಂದು ಪ್ರಶ್ನಿಸಿದರು. ನಾವು ಈ ಹಿಂದೆ ಮಾಡಿದ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಪ್ರಾದೇಶಿಕ ಸಮಾನತೆ ನೀಡಲಾಗಿತ್ತು, ಆದರೂ ಸರಿಯಿಲ್ಲ ಎಂದು ತಿರಸ್ಕಾರ ಮಾಡಿದ್ದು ಎಂದು ಪ್ರಶ್ನಿಸಿದರು. ಜುಲೈ 26ರಂದು ಚುನಾವಣೆ ನಡೆಯಲಿದ್ದು, ಈ ಬಾರಿ ಆಯ್ಕೆಯಾಗಲಿರುವ ನೂತನ ಆಡಳಿತ ಮಂಡಳಿ ಗುತ್ತಿಗೆದಾರರ ಹಿತ ಕಾಯಲು ಮುಂದಾಗಲಿದೆ ಮತ್ತು ಎಲ್ಲಾ ಸದಸ್ಯರಿಗೂ ಸಮಾನ ನ್ಯಾಯ ದೊರಕಿಸುವಲ್ಲಿ ಶ್ರಮಿಸಲಿದೆ ಎಂದು ಟಿಎಸ್ ಬಾಬು ವಿಶ್ವಾಸ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ, ಈ ಜಿಲ್ಲಾ ಸಮಿತಿಗೆ ಕಳೆದ 8 ವರ್ಷಗಳಿಂದ ಸುಮಾರು 8 ವರ್ಷಗಳಿಂದ ಚುನಾವಣೆ ಆಗಿರಲಿಲ್ಲ. ಈಗ ಚುನಾವಣೆ ಬಂದಿದೆ. ಇದೇ ತಿಂಗಳ 26/7/2024ರಂದು ಚುನಾವಣೆ ನಡೆಯಲಿದ್ದು, ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ, ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ನನ್ನ ಹೆಸರು ಬಾಬು ಟಿಎಸ್, ನಾನು ಸ್ಪರ್ಧೆ ಮಾಡಲು ಉಮೇದುವಾರಿಕೆ ಪತ್ರಿಕೆಯನ್ನು ನಾನು ಚುನಾವಣಾಧಿಕಾರಿಗಳು ನೀಡಲು ಹೋಗ್ತಾ ಇದ್ದೀವಿ. ಈ ಮುಖಾಂತರ ಹಾಲಿ ಜಿಲ್ಲಾ ಕಮಿಟಿಯವರು ಕಳೆದ 6 ವರ್ಷಗಳಿಂದ ಸುಮಾರು 6-8 ವರ್ಷಗಳಿಂದ ಯಾವುದೇ ಸಭೆ ಕರೆದಿರ, ಒಬ್ಬ ಅಧಿಕಾರಿಗಳ ಹತ್ರ ಒಂದು ಲೆಟರ್ ಕೊಟ್ಟು ಮನವರಿಕೆ ಮಾಡಿ ಗುತ್ತಿಗೆದಾರರ ಸಮಸ್ಯೆಗಳು ಸಾಲ್ವ್ ಮಾಡಿದಿರಾ. ನ್ಯಾಯಯುತವಾಗಿ ಯಾರು ಬಡ ಗುತ್ತಿಗೆದಾರರು ಇದ್ದಾರೆ, ಸಾಮಾನ್ಯ ಗುತ್ತಿಗೆದಾರರು ಇದ್ದಾರೆ, ಎಲ್ಲಿ ಆಡಳಿತ ವರ್ಗದಲ್ಲಿ ಎಲ್ಲಿ ತಪ್ಪಾಗ್ತಾ ಇದೆ, ಎಲ್ಲಿ ಕಾನೂನು ವಿರೋಧ ಚಟುವಟಿಕೆ ನಡೀತಾ ಇದೆ, ಅದನ್ನು ಎತ್ತಿಡಿಯುವಂಥ ಮನುಷ್ಯ ಈ ಜಿಲ್ಲೆಯಲ್ಲಿ ಏನಾದರೂ ಇದೆ ಅದು ನಾನು ಅಂತಂದು ಗರ್ವದಿಂದ ಹೇಳ್ತೀನಿ. ದಯವಿಟ್ಟು ಈ ಒಂದು ಚುನಾವಣೆಗೆ ನಮ್ಮ ಇಡೀ ಜಿಲ್ಲೆಯ ಸದಸ್ಯರು, ಗುತ್ತಿಗೆದಾರರು ಎಲ್ಲರೂ ಸಹ ನನಗೆ ಬೆಂಬಲವನ್ನು ಕೊಟ್ಟು ಈ ಒಂದು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬೇಕಂತ ಅಂದ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ನಮ್ಮೆಲ್ಲ ಸ್ನೇಹಿತರಿಗೂ ಸಹ ನಾನು ಮನವರಿಕೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ವಿದ್ಯುತ್ ಗುತ್ತಿಗೆದಾರ ಸಂಘಕ್ಕೆ